ಹಾಯ್ ಹಲೋ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸಪೋರ್ಟು ಬೆಂಬಲ ನನಗಿರಲಿ ಅಂತ ಕೇಳ್ತೀನಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ, ಹಾಗೆ ಯಾರೆಲ್ಲ ರಿಟರ್ನಿಂಗ್ ಸಬ್ಸ್ಕ್ರೈಬರ್ ಇದ್ದೀರಾ, ಹಾಗೆ ಯಾರೆಲ್ಲ ಈ ವಿಡಿಯೋ ಮೂಲಕ ನನ್ನ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದೀರಾ, ಎಲ್ರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಂಡ್ ವೆಲ್ಕಮ್ ಅಂತ ಹೇಳ್ತೀನಿ. ಇವತ್ತು ನುಗ್ಗೆ ಸೊಪ್ಪಿನ ಬಸ್ಸಾರು ಮಾಡ್ತಾ ಇದ್ದೀನಿ. ತುಂಬಾ ಸ್ಪೆಷಲು. ಹಳ್ಳಿಗಳಲ್ಲಿ ಹೇಗೆ ಮಾಡ್ತಾರೋ ಅದೇ ರೀತಿ ಮಾಡ್ತಾ ಇರೋವಂಥದ್ದು. ಮೊದಲಿಗೆ ಹೆಸರು ಕಾಳನ್ನ 1 ಕಪ್ ತಗೊಂಡಿದ್ದೆ, ತೋರಿಸಿದ್ನಲ್ಲ ಅದರಲ್ಲಿ 1 ಕಪ್ ತಗೊಂಡಿದ್ದೆ. ಅದೇ ಕಪ್ಪಲ್ಲಿ 3/4 ಕಪ್ ತೊಗರಿ ಬೇಳೆನ ತಗೊಂಡಿರೋವಂಥದ್ದು. ನಾನು ಅದನ್ನ ತೊಳ್ಕೊಂಡು ನಾನು ಈಗ ಇಷ್ಟು ನೀರನ್ನ ಹಾಕಿದ್ದೀನಿ. ಈಗ ನಾನು ಇದನ್ನ 1 ವಿಸಲ್ ತಗೊಂತೀನಿ. ನೋಡಿ, 1 ವಿಸಲ್ ತಗೊಂಡಿದ್ದೀನಿ. ಬೇಳೆ ಬೆಂದಿದೆ, ಆದ್ರೆ 1 ವಿಸಲ್ ಹಾಕಿದ ಮೇಲೆ ನಾನು ಏನ್ ಮಾಡಿದೆ ಅಂದ್ರೆ ಫುಲ್ ಅದು ವಿಸಲ್ ಹೋಗೋ ತನಕ ಬಿಡ್ಲಿಲ್ಲ. ಸ್ವಲ್ಪ ವಿಸಲ್ ಇದೆ ಏನಂಗೆ ನಾನು ಎತ್ತಿದೆ. ಬೇಳೆ ಓಕೆ, ಬೇಳೆ ಬೆಂದಿದೆ. ಹೆಸರು ಕಾಳು ಇನ್ನೊಂದು ಸ್ವಲ್ಪ ಬೇಯಬೇಕು. ಈಗ ಸೊಪ್ಪಿನ ಜೊತೆಗೆ ಬೇಯುತ್ತೆ. ನೋಡಿ, ನುಗ್ಗೆ ಸೊಪ್ಪನ್ನ ಕ್ಲೀನ್ ಮಾಡಿ ಇಟ್ಟಿದ್ರು. ಅದನ್ನ ಚೆನ್ನಾಗಿ 1-2 ಸತಿ ತೊಳ್ಕೊಂಡು ಒಂದು ಪಾತ್ರೆಗೆ ಹಾಕೊಂಡು ಬೇಯಿಸಿರುವಂತಹ ಬೇಳೆ ಮತ್ತೆ ಹೆಸರು ಕಾಳನ್ನು ಹಾಕೊಂಡು ಸ್ವಲ್ಪ ನೀರು ಉಪ್ಪನ್ನ ಹಾಕಿ ನಾನೀಗ ಸ್ಟವ್ ಮೇಲೆ ಇಟ್ಟಿದ್ದೀನಿ. ಈಗ ಬೇಯಬೇಕು. ಈಗ ಸೊಪ್ಪು ಬೇಯುತ್ತಲ್ವಾ, ನುಗ್ಗೆ ಸೊಪ್ಪು, ಅದ್ರ ಜೊತೆಗೇನೆ ಹೆಸರು ಕಾಳು 3/4 ಬೇಗ ಬೆಂದಿದೆಯಲ್ಲ, ಇನ್ನ 1/4 ಭಾಗ ಬೇಯಬೇಕು. ಅದು ಕೂಡ ಬೆಂದು ಬಿಡುತ್ತೆ. ನೋಡಿ, ಕಲರ್ ಚೇಂಜ್ ಆಗ್ತಾ ಇದೆ. ಚೆನ್ನಾಗಿ ಬೇಯಬೇಕು. ಈ ರೀತಿಯಾಗಿ ಹೆಸರು ಕಾಳನ್ನೇ ಕಾಂಬಿನೇಷನ್ ಮಾಡಿ, ಯಾಕಂದ್ರೆ ನುಗ್ಗೆ ಸೊಪ್ಪು ಹೀಟು ಅಲ್ವಾ. ಬಟ್ ನುಗ್ಗೆ ಸೊಪ್ಪು ಬೇರೆ ಕಾಲದಲ್ಲಿ ಸಿಗಲ್ಲ, ಸಿಕ್ಕಿದ್ರು ಕಮ್ಮಿ. ಬಟ್ ಈ ಕಾಲದಲ್ಲಿ ತುಂಬಾ ಟೇಸ್ಟಿ ಆಗಿರುತ್ತೆ. ಹಾಗಾಗಿ ಬ್ಯಾಲೆನ್ಸ್ ಮಾಡಕ್ಕೆ ಹೆಸರು ಕಾಳು ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟಿ ಆಗಿರುತ್ತೆ. ಅದು ಬೇಯ್ಲಿ. ಈ ಕಡೆ ಒಂದು ಕೆಂಪು ಚಟ್ನಿ, ಗೊಡ್ಗಾರ ಏನ್ ಹೇಳ್ತೀರಾ ಉಪ್ಸಾರಿಗೆ, ಅದನ್ನ ಮಾಡ್ಕೊಳ್ಳೋಣ. ನಮ್ ಕಡೆ ಕೆಂಪು ಚಟ್ನಿ ಗೊಡ್ಗಾರ ಅಂತೀವಿ. ಒಣಮೆಣಸಿನಕಾಯಿ, ಬೆಳ್ಳುಳ್ಳಿ, ಹುಣಸೆಹಣ್ಣು, ಉಪ್ಪು, ಜೀರಿಗೆ ಹಾಕಿರೋ ಅಂತದ್ದು. ನಾನು ಅದನ್ನಷ್ಟನ್ನು ಹಾಕಿ ಸ್ವಲ್ಪ ನೀರ್ ಹಾಕಿ ಈ ರೀತಿ ಫೈನ್ ಆಗಿ ಪೇಸ್ಟ್ ಮಾಡ್ಕೊಂಡಿದೀನಿ. ನೋಡಿ ಎಷ್ಟು ಕಲರ್ಫುಲ್ ಆಗಿ ಕಾಣ್ತಾ ಇದೆ ಅಂತ ಹೇಳ್ಬಿಟ್ಟು. ಈ ಕಡೆ ಗೊಡ್ಗಾರ ಏನ್ ಕೆಂಪು ಚಟ್ನಿ ಅಂತೀರಾ ಅದು ರೆಡಿ ಆಯ್ತು, ಅದು ಪಕ್ಕಕ್ಕಿರ್ಲಿ. ನೋಡಿ, ಈ ಕಡೆ ಕರೆಕ್ಟ್ ಆಗಿ ಬೆಂದಿದೆ. ಬೇಳೆನೂ ಕರೆಕ್ಟ್ ಆಗಿ ಬೆಂದಿದೆ, ಹೆಸರು ಕಾಳು ಕರೆಕ್ಟ್ ಆಗಿ ಬೆಂದಿದೆ, ಸೊಪ್ಪು ಕೂಡ ಕರೆಕ್ಟ್ ಆಗಿ ಬೆಂದಿದೆ. ಇದನ್ನ ನಾನೀಗ ಸ್ಟವ್ ಅನ್ನು ಆಫ್ ಮಾಡ್ಕೊಂಡು ಈ ರೀತಿಯಾಗಿ ಕಾಳು ಮತ್ತೆ ಅದರ ರಸನ ಸಪ್ರೇಟ್ ಆಗಿ ಮಾಡ್ಕೊಂಡಿರೋವಂಥದ್ದು. ಅದು ಇನ್ನೊಂದು ಸ್ವಲ್ಪ ಕಾಳಲ್ಲಿ ನೀರಿದೆ, ಅದು ಹಾಗೆ ಅದರಲ್ಲಿ ಇಳ್ಕೊಂಡ್ಲಿ ಕೆಳಗಡೆ ಸೋರ್ಸ್. ಅದು ಒಂದೊಂದನಿ ಅದೇನು ಇದೆಯಲ್ವಾ, ನೀರೆಲ್ಲ ನಿಧಾನಕ್ಕೆ ಕ್ಲಿಯರ್ ಆಗುತ್ತೆ. ಇರ್ಲಿ. ಈ ಕಡೆ ನಾನು ಕಾಳಿನ ಒಗ್ಗರಣೆಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಮೊದಲು ಒಂದು ಬಾಣಲಿ ಇಟ್ಟಿದ್ದೆ, ಆಯಿಲ್ ಹಾಕಿದ್ದೆ 2 ಟೇಬಲ್ ಸ್ಪೂನ್. ಅದು ಬಿಸಿ ಆಗ್ತಿದ್ದಂಗೆ ಸ್ವಲ್ಪ ಸಾಸಿವೆ, ಕರಿಬೇವು ಮತ್ತೆ ಹಸಿಮೆಣಸಿನ್ಕಾಯಿ ಖಾರಕ್ಕೆ ಅನುಗುಣವಾಗಿ ಇಷ್ಟನ್ನು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಹಾಗೆ 2 ಆನಿಯನ್ನ ನಾನು ಈ ರೀತಿಯಾಗಿ ಕಟ್ ಮಾಡ್ಕೊಂಡಿದ್ದೆ, ಅದನ್ನು ಕೂಡ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ. ತುಂಬಾ ಅಂದ್ರೆ ತುಂಬಾ ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ನೋಡ್ತಾ ಇದ್ದೀರಾ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನ್ಯೂ ಕಮ್ಮರಿಗೆ ಸಪೋರ್ಟ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ನಿಮಗೆ ಯಾವುದೇ ರೀತಿ ಲಾಸ್ ಇಲ್ಲ. ಅದೇ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಮಗೆ ಮೋಟಿವೇಶನ್ ಸಿಗುತ್ತೆ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನ್ಯೂ ಕಮ್ಮರಿಗೆ ನಿಮ್ಮ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದು ಲೈಕ್ ಮಾಡಿ. ನಿಮಗೆ ಇಷ್ಟ ಆಗಿದೆ ಅಂತ ಕೂಡ ಗೊತ್ತಾಗುತ್ತೆ. ಅದ್ರ ಜೊತೆಗೆ ಮತ್ತೊಬ್ಬರಿಗೆ ಕೂಡ ಪ್ರಮೋಟ್ ಆಗುತ್ತೆ. ಈ ರೀತಿ ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಏನು ನಾವು ಅದು ಬೇಯಿಸಿದ ರಸ ಮತ್ತೆ ಸೊಪ್ಪು ಕಾಳನ್ನ ಸಪ್ರೇಟ್ ಮಾಡ್ಕೊಂಡಿದ್ವಲ್ಲ, ಆ ಕಾಳನ್ನ ಈಗ ಒಗ್ಗರಣೆಗೆ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಕಾಳು, ಈರುಳ್ಳಿ, ಹಸಿಮೆಣಸಿನಕಾಯಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ನೋಡಿ, 1 ಡ್ರಾಪು ನೀರಿಲ್ಲ, ಅದಕ್ಕೇನೆ ಅದರೊಳಗೇನೆ ಬಿಟ್ಟಿದ್ದೆ. ಏನು ಒಂದೊಂದನಿ ಇದ್ದು ಕೂಡ ಕ್ಲೀನಾಗಿ ಅದು ಶೋತ್ಕೊಳ್ಳುತ್ತೆ ಅಂತಾರಲ್ವ, ನೀಟಾಗಿ ಕೆಳಗಡೆ ಅದು ರಸ ಏನಿತ್ತು ಅದಕ್ಕೆಲ್ಲ ಮಿಕ್ಸ್ ಆಗಿರುತ್ತೆ. ಹಾಗಾಗಿ ಅದನ್ನ ಸೋರ್ಸ್ ಅದರಲ್ಲೇ ಬಿಡಿ ಒಂದು ಸ್ವಲ್ಪ ಹೊತ್ತು. ನೋಡಿ, ಎಲ್ಲಿ ನೀರಿದೆ, ವಾಟರೇ ಇಲ್ಲ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮತ್ತೆ ಉಪ್ಪನ್ನ ನೋಡಾಕೊಳ್ಳಿ ಅಂತ ಹೇಳ್ತೀವಿ. ಯಾಕಂದ್ರೆ ಬೇಯುವಾಗ ನಾವು ಒಂದು ಸ್ವಲ್ಪ ಸೊಪ್ಪಿಗೆ ಉಪ್ಪು ಹಾಕಿದ್ವಿ ಅಲ್ವಾ, ಹಾಗಾಗಿ ಕಾಳಲ್ಲಿ ಉಪ್ಪಿನಂಶ ಇರುತ್ತೆ, ಕಾಳು ಸೊಪ್ಪಲ್ಲೆಲ್ಲ. ಹಾಗಾಗಿ ಸ್ವಲ್ಪ ಉಪ್ಪನ್ನ ನೋಡಾಕೊಳ್ಳಿ. ಮೇಲ್ಗಡೆ ಎಷ್ಟು ಬೇಕು ಅಷ್ಟು ನೋಡಿ ಹಾಕೊಳ್ಳಿ ಅಂತ ಹೇಳ್ತೀನಿ. ಉಪ್ಪನ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನುಗ್ಗೆ ಸೊಪ್ಪಿನ ಬಸ್ಸಾರು ತುಂಬಾನೇ ಚೆನ್ನಾಗಿರುತ್ತೆ. ನಿಜವಾಗ್ಲೂ A1 ಡಿಶ್ ಅಂತ ಹೇಳ್ತೀನಿ. ಮಿಸ್ ಮಾಡ್ದಲೇ ಈ ಡಿಶನ್ನ ಟ್ರೈ ಮಾಡಲೇಬೇಕು. ಮಾಡಿ. ಇದು
ಕಂಪ್ಲೀಟಾಗಿ ಹಳ್ಳಿ ಕಡೆ ಹೇಗೆ ಮಾಡ್ತವ್ರೆ ಅದೇ ರೀತಿ ಮಾಡಿರುವಂಥದ್ದು. ಇದು ನಮ್ಮಮ್ಮ ಹೇಳ್ಕೊಟ್ಟಿರುವಂತಹ ಅಡುಗೆ, ಆ ರೀತಿಯಾಗಿ ಮಾಡಿರುವಂಥದ್ದು. ಅದು ಕಾಳು ಇನ್ನೊಂದು ಸ್ವಲ್ಪ ಫ್ರೈ ಆಗಬೇಕು. ಆಗಲಿ ನೋಡಿ, ಈ ಕಡೆ ಕಟ್ಟು ಎಷ್ಟು ಗಟ್ಟಿಯಾಗಿದೆ, ಎಷ್ಟು ಕಲರು ನೋಡಿ, ನ್ಯಾಚುರಲ್ ಕಲರು ಇಷ್ಟು ಕಟ್ಟಿದೆ. ನಾನು ಇದಕ್ಕೆ ನೀರನ್ನು ಮಿಕ್ಸ್ ಮಾಡಲ್ಲ, ಅದಿರಲಿ. ಈ ಕಡೆ ಮೀಡಿಯಂ ಫ್ಲೇಮಲ್ಲಿ ಇಟ್ಟು ನಾನು ಅದನ್ನು ಒಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಆಗಲಿ ಅಂತ ಹೇಳ್ಬಿಟ್ಟು ಕುಕ್ ಆಗಕ್ಕೆ ಬಿಟ್ಟಿದ್ದೆ ಅಲ್ವಾ, ಅದನ್ನು ಮತ್ತೆ ನಾನು ಒಂದ್ಸತಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ, ಹೆಸರು ಕಾಳು, ಸೊಪ್ಪು, ಬೇಳೆ ಎಲ್ಲ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ. ತುಂಬ ಚೆನ್ನಾಗಾಗಿತ್ತು. ಒಂದ್ಸತಿ ಮಿಸ್ ಮಾಡ್ದಲ್ಲೇ ಟ್ರೈ ಮಾಡಲೇಬೇಕು, ಮಾಡಿ. ಈಗ ನಾನು ಹಸಿ ತೆಂಗಿನಕಾಯಿ ತುರಿನ ಹಾಕ್ಕೊತಾ ಇದ್ದೀನಿ. ಒಂದು ಭಾಗ ಹಸಿ ತೆಂಗಿನಕಾಯಿ ತುರಿ ತುರ್ಕೊಂಡಿದ್ದೆ ನಾನು, ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನಾನು ಕೊತ್ತಂಬರಿನ ಯೂಸ್ ಮಾಡಿಲ್ಲ, ಕೆಲವರು ಯೂಸ್ ಮಾಡ್ತಾರೆ. ನಾನು ಯಾಕೆ ಯೂಸ್ ಮಾಡಿಲ್ಲ ಅಂದರೆ, ಕೊತ್ತಂಬರಿ ಸೊಪ್ಪು ಸ್ವಲ್ಪ ಫ್ಲೇವರು ಡಾಮಿನೇಟ್ ಮಾಡುತ್ತೆ. ಹಾಗಾಗಿ ನಾನು ಏನು ನುಗ್ಗೆ ಸೊಪ್ಪಿನ ಫ್ಲೇವರೇ ಬೇಕು ಅನ್ನೋ ಕಾರಣಕ್ಕೆ ಕೊತ್ತಂಬರಿನ ಯೂಸ್ ಮಾಡಿಲ್ಲ. ಬೇಕು, ಚೆನ್ನಾಗಾಗುತ್ತೆ ಕೊತ್ತಂಬರಿ ಹಾಕಿದ್ರೆ, ಬಟ್ ತುಂಬ ಅಂದರೆ ತುಂಬ ಕಡಿಮೆ ಪ್ರಮಾಣದಲ್ಲಿ ಬೇಕಾದರೆ ಸ್ವಲ್ಪ ಮೇಲೆ ಉದುರಿಸ್ಕೊಬೋದು. ಬಟ್ ನುಗ್ಗೆ ಸೊಪ್ಪಿನ ಫ್ಲೇವರು ಚೆನ್ನಾಗಿ ಬರಲಿ ಅನ್ನೋ ಕಾರಣಕ್ಕೆ ನಾನು ಕೊತ್ತಂಬರಿ ಹಾಕಿಲ್ಲ. ಯಾಕಂದರೆ ಕೊತ್ತಂಬರಿ ಸೊಪ್ಪು ಫ್ಲೇವರ್ ಗೊತ್ತಾಗುತ್ತೆ ಎಲ್ರಿಗೂ, ಅದು ಡಾಮಿನೇಟ್ ಮಾಡುತ್ತೆ. ಹಾಗಾಗಿ ನಾನು ಹಾಕಿಲ್ಲ. ನೋಡಿ, ಕಾಳು ರೆಡಿ ಆಯಿತು. ಅದು ಆ ಕಡೆ ಇರಲಿ. ಈ ಕಡೆ ನಾನು ಸಾರಿನ ಒಗ್ಗರಣೆಗೆ ರೆಡಿ ಮಾಡ್ಕೊಂಡಿದ್ದೀನಿ. ಒಂದು ಪಾತ್ರೆಗೆ 2 ಟೇಬಲ್ ಸ್ಪೂನಷ್ಟು ಎಣ್ಣೆ, ಹಾಗೆ ಒಂದು ಸ್ವಲ್ಪ ಸಾಸಿವೆ, ಕರಿಬೇವು, ಅರ್ಧ ಈರುಳ್ಳಿನ ಈ ರೀತಿಯಾಗಿ ಕಟ್ ಮಾಡ್ಕೊಂಡಿದ್ದೆ, ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಸ್ಟವನ್ನು ಆಫ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಉಪ್ಸಾರಿಗೆ ಅದೇನು ಕಟ್ ತೋರಿಸಿದೆ ಅಷ್ಟೇ ಕೆಲವು ಕಡೆ ಎಲ್ಲ ಮಾಡುವಂಥದ್ದು. ಎಲ್ಲಿ ಈ ಕಡೆ ಮೈಸೂರು, ಮಂಡ್ಯ, ಮತ್ತು ಮಳವಳ್ಳಿ, ಈ ಕಡೆ ರಾಮನಗರ, ಮಾಗಡಿ, ಆ ಕಡೆ ಎಲ್ಲ ಈ ರೀತಿ ಒಗ್ಗರಣೆ ಕೊಡಲ್ಲ. ಸೇಮ್ ಉಪ್ಸಾರು ಮಾಡಿಬಿಟ್ಟು ಕಾಳಿಗೆ ಒಗ್ಗರಣೆ ಮಾಡ್ತಾರೆ, ಈಗ ಮಾಡಿದ್ನಲ್ಲ ಆ ಥರ. ಬಟ್ ಈಗೇನು ಕಟ್ಟಿದೆ ಅದಕ್ಕೇನೆ ಹಾಕಿ ಖಾರ ಕೆಂಪು ಚಟ್ನಿ ಹಾಕಿ ಊಟ ಮಾಡುವಂಥದ್ದು. ಬಟ್ ನಮ್ಮ ಮನೇಲಿ ಇಷ್ಟಪಡಲ್ಲ, ನಮ್ಮ ಮನೇಲಿ ಈ ರೀತಿ ಮಾಡಿದ್ರೇ ಇಷ್ಟ. ಈ ರೀತಿ ಮಾಡಿ ನೋಡಿ ಅಂತ ಹೇಳ್ತೀನಿ. ಒಗ್ಗರಣೆ ಆರಿದ ಮೇಲೆ ನಾನು ಏನು ಕಟ್ಟನ್ನು ಸಪ್ರೇಟ್ ಮಾಡ್ಕೊಂಡಿದ್ದೆ ಅದನ್ನು ಹಾಕಿ, ಇಲ್ಲೂ ಕೂಡ ಉಪ್ಪನ್ನು ಆ್ಯಡ್ ಮಾಡುವಾಗ ನೋಡಿ ಹಾಕ್ಕೊಳ್ಳಿ ಅಂತ ಹೇಳ್ತೀನಿ. ಉಪ್ಪನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಕೊನೆಯಲ್ಲಿ ಕಾಯಿ ತುರಿನ ನಾನು ಸ್ವಲ್ಪ ಇಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ, ಟೇಸ್ಟ್ ಚೆನ್ನಾಗಿರುತ್ತೆ ಅಂತ. ಕಾಯಿ ತುರಿ ಬೇಡ ಅಂದರೆ ಸ್ಕಿಪ್ ಮಾಡಿ. ಕಾಯಿ ತುರಿ ಹಾಕೋದು ಕಂಪ್ಲೀಟ್ ಆಪ್ಷನಲ್. ನೋಡಿ, ನಾನು ಎಲ್ಲೂ ವಾಟರ್ನ ಮಿಕ್ಸ್ ಮಾಡಿಲ್ಲ. ಏನು ಕಟ್ಟಿನ ರಸ ಎಷ್ಟಿತ್ತೋ ಅಷ್ಟನ್ನೇ ಹಾಕಿರೋ ಅಂಥದ್ದು. ನಿಮಗೆ ಬೇಕು ಅಂದರೆ ಸ್ವಲ್ಪನೇ ಸ್ವಲ್ಪ ಹೆಚ್ಚಿಸ್ಕೊಳ್ಳಿ, ಜಾಸ್ತಿ ನೀರು ಹಾಕಬೇಡಿ, ಫ್ಲೇವರ್ ಹೋಗುತ್ತೆ. ಹಾಗಾಗಿ ನಾನು ಕಟ್ಟು ಎಷ್ಟಿತ್ತು ಅಷ್ಟಕ್ಕೆ ಮಾಡ್ತಾ ಇರೋವಂಥದ್ದು. ನೋಡಿ, ಈ ಕಡೆ ಕಾಳು ರೆಡಿಯಾಗಿದೆ. ತುಂಬ ಚೆನ್ನಾಗಿರುತ್ತೆ, ಕಹಿ ಬರುತ್ತೆ. ನುಗ್ಗೆ ಸೊಪ್ಪು ಹಾಗೆ ಹೀಗೆ ಅಂತಾರೆ, ಏನೂ ಇಲ್ಲ. ಈ ಥರ ಟ್ರೈ ಮಾಡಿ. ಕಹಿನೂ ಬರಲ್ಲ, ಏನೂ ಬರಲ್ಲ. ಒನ್ ಮೋರ್ ಅಂತ ಕೇಳ್ತಾರೆ. ನಿಜವಾಗ್ಲೂ ಅಷ್ಟು ಚೆನ್ನಾಗಿ ಬಂದಿತ್ತು. ಒಂದ್ಸತಿ ಟ್ರೈ ಮಾಡಲೇಬೇಕು. ನೋಡಿ, ನಾನೀಗ ಸರ್ವ್ ಮಾಡಿದ್ದೀನಿ. ಮುದ್ದೆ, ಬಿಸಿ ಬಿಸಿ ಅನ್ನ, ಕಾಳು, ಉಪ್ಸಾರು ಸೂಪರಾಗಿರುತ್ತೆ. ಒಂದ್ಸತಿ ಮಸ್ಟ್ ಆ್ಯಂಡ್ ಶುಡ್ ಟ್ರೈ ಮಾಡಿ ಅಂತ ಹೇಳ್ತೀನಿ. ಕೆಂಪು ಚಟ್ನಿನ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕಿ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಯಾಕಂದರೆ ಖಾರ ಇರುತ್ತೆ. ಹಾಗಾಗಿ ನಿಮಗೆ ಎಷ್ಟು ಕ್ವಾಂಟಿಟಿಯಲ್ಲಿ ಬೇಕೋ ಅಷ್ಟು ಕ್ವಾಂಟಿಟಿಯಲ್ಲಿ ಹಾಕ್ಕೊಂಡು ಯೂಸ್ ಮಾಡ್ಕೊಳ್ಳಿ. ತುಂಬ ಹೆಲ್ತಿ ಫುಡ್ಡು, ಆರ್ಗ್ಯಾನಿಕ್ ಫುಡ್ಡು. ಹಾಗಾಗಿ ಖಂಡಿತವಾಗ್ಲೂ ಒಂದ್ಸತಿ ಎಲ್ಲರೂ ಟ್ರೈ ಮಾಡಲೇಬೇಕು, ಮಾಡಿ ಅಂತ ಹೇಳ್ತೀನಿ. ಈ ರೆಸಿಪಿ ಹೇಗೆ ಅನ್ನಿಸ್ತು ಅಂತ ಕೂಡ ಕಾಮೆಂಟ್ ಮಾಡಿ ಅಂತ ಹೇಳ್ತೀನಿ. ಯಾಕಂದರೆ ನೀವು ಕಾಮೆಂಟ್ ಮಾಡೋದ್ರಿಂದ ನನಗೆ ಗೊತ್ತಾಗುತ್ತೆ ನಿಮಗೆ ಇಷ್ಟ ಆಗಿದೆಯೋ ಇಲ್ವೋ ಅನ್ನೋದು. ಹಾಗಾಗಿ ನೀವು ಕಾಮೆಂಟ್ ಮಾಡಿ ಅಂತ ಹೇಳ್ತೀನಿ. ಯಾಕಂದರೆ ನಿಮಗಿಷ್ಟ ಆಗಿದ್ದರೆ ಇನ್ನೂ ಇಂಥದ್ದೇ ರೆಸಿಪಿಗಳು ನಾನು ಮಾಡಿ ತೋರಿಸ್ಬೋದು. ಹಾಗಾಗಿ ಉಪ್ಸಾರನ್ನ ಖಂಡಿತವಾಗ್ಲೂ ಒಂದ್ಸತಿ ಈ ಥರ ಟ್ರೈ ಮಾಡಿ ಒಗ್ಗರಣೆ ಹಾಕಿ, ನಿಜವಾಗ್ಲೂ ಕಟ್ಟಿಗೆ ಖಂಡಿತವಾಗ್ಲೂ ನೀವು ಒಂದ್ಸತಿ ಒಗ್ಗರಣೆ ಹಾಕಿ ಮಾಡಿದರೆ ನೆಕ್ಸ್ಟ್ ಟೈಮ್ ನಾನು ಹೇಳೋದು ಬೇಡ, ನೀವೇ ಹಾಕಿ ಮಾಡ್ತೀರಾ. ಹಾಗಾಗಿ ಒಗ್ಗರಣೆ ಹಾಕಿ ಮಾಡಿ ಅಂತ ಹೇಳ್ತೀನಿ. ಟೇಸ್ಟು ನಿಜವಾಗ್ಲೂ ಏನನ್ಸಾಗುತ್ತೆ ನಾವು ಈ ರೀತಿ ಒಗ್ಗರಣೆ ಕಟ್ಟಿಗೆ ಹಾಕೋದ್ರಿಂದ. ಹಾಗಾಗಿ ಒಂದ್ಸತಿ ಟ್ರೈ ಮಾಡಲೇಬೇಕು, ಮಾಡಿ ಅಂತ ಹೇಳ್ತೀನಿ. ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಯಾಕಂದರೆ ನನಗೂ ಹೊಟ್ಟೆ ಹಶ್ವು ಆಗ್ತಾ ಇದೆ. ಫುಲ್ ಮೀಲ್ಸ್ ರೆಡಿ ಇದೆ. ಹಾಗಾಗಿ ನಾನು ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಕಮ್ಮರಿಗೆ ನಿಮ್ಮ ಸಪೋರ್ಟ್ ಇರಲಿ ಅಂತ ಕೇಳ್ತೀನಿ. ಯಾವಾಗಲೂ ಖುಷಿಯಾಗಿರಿ, ನಗ್ನಗ್ತಾ ಇರಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್.